ನ್ಯೂಸ್ ಕನ್ನಡ ರಾಜ್ಯ. ಸದಾ ಸುದ್ದಿ, ನಿಖರ ಸುದ್ದಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಮಡಿವಾಳ ಸಮುದಾಯದ ಮಕ್ಕಳು ಹೆಚ್ಚೆಚ್ಚು ಶಿಕ್ಷಣ ಪಡೆಯಬೇಕು ಎನ್ನುವ ಉದ್ದೇಶದಿಂದಲೇ ನಾವು ವಿದ್ಯಾಸಿರಿ ಯೋಜನೆ ಜಾರಿಗೆ ತಂದೆವು. ಈಗ ವಿದ್ಯಾಸಿರಿ ಯೋಜನೆಯ ಮೊತ್ತವನ್ನು ಪ್ರತಿ ವಿದ್ಯಾರ್ಥಿಗೆ 2,000ಕ್ಕೆ ಹೆಚ್ಚಿಸಲಾಗುವುದು. ಜೊತೆಗೆ ಮಡಿವಾಳ ಸಮುದಾಯದ ಹಾಸ್ಟೆಲ್ಗೆ ಅಗತ್ಯ ಸವಲತ್ತು ಒದಗಿಸಲಾಗುವುದು ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದು ಬೆಂಗಳೂರಂತ ನಗರದಲ್ಲಿ, ಮೈಸೂರಂತ ನಗರದಲ್ಲಿ, ಹುಬ್ಬಳ್ಳಿ ಧಾರವಾಡದಂಥ ನಗರದಲ್ಲಿ, ಮಂಗಳೂರಂತ ಪ್ರದೇಶದಲ್ಲಿ, ಬೆಳಗಾವಂತ ಪ್ರದೇಶದಲ್ಲಿ ಓದಬೇಕಾದ್ರೆ ಇದಿರಬೇಕು, ದುಡ್ಡಿರಬೇಕಾಗ್ತದೆ. ಅದಕ್ಕೆ ನಾನು ಒಂದು ಕಾರ್ಯಕ್ರಮ ರೂಪಿಸ್ದೆ. ನಾವೆಲ್ಲ BSc ಓದುವಾಗ ರೂಮ್ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು ಓದ್ತಿದ್ದದ್ದು. ವಿದ್ಯಾಸಿರಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಅದನ್ನು ಮಾಡಿ ಪ್ರತಿ ತಿಂಗಳು 1,500 ರೂಪಾಯಿ ಕೊಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಮಾಡಿದೆ. ಯಾವ ಜಾತಿಯವರಾಗಲಿ, ಹಿಂದುಳಿದ ಜಾತಿಯವರಾಗಲಿ, ಎಲ್ಲ ಹಿಂದುಳಿದ ಜಾತಿಯವರಿಗೆ 1,500 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 15,000 ರೂಪಾಯಿ ಕೊಡಂಗೆ ಮಾಡಿದೆ. ಈಗ ಅದನ್ನ 2,000 ಮಾಡೋಣ, 2,000 ರೂಪಾಯಿ ಮಾಡೋಣ. ಯಾಕಂದ್ರೆ ನಾವೆಲ್ಲ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಂಡ್ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೋ. ಅದನ್ನ ಶ್ರೀಮಂತರ ಮಕ್ಕಳು ಮಾಡ್ತಾರ? ಅವರು ಮಾತ್ರ ಎಲ್ಲ ಅವಕಾಶಗಳು ಯಾಕಿರ್ಬೇಕು? ನಿಮ್ಗೆ ಯಾಕೆ ಇರೋದಿಲ್ಲ? ಅದಕ್ಕೆ ಶ್ರೀಮಂತರು ಮಕ್ಕಳು ಮಾತ್ರ ಬುದ್ಧಿವಂತರಾಗ್ತಾರೆ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರಾಗ್ತಾರೆ. ಅದಕ್ಕೆ ನೀವು ಹಾಸ್ಟೆಲ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಲ್ಲ, ಸರ್ಕಾರದಿಂದ ನಂಜಪ್ಪ ಅನುದಾನವನ್ನ ಕೊಡ್ತೇವೆ. ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ, ನಾ ಏನ್ ಮಾಡೋದು? ನಾವು ಹುಟ್ಟಿರೋದು ನಮ್ಮ ಹಿಂದಿನ ಜನ್ಮದಲ್ಲಿ ಏನ್ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಅಂತ. ಈ ಮೌಢ್ಯಗಳಿದಾವಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಎಲ್ಲ ಇಲ್ಲೇ ಇರೋದು. ಅದನ್ನೇ ನಂಬ್ಕೊಂಡು ಬದುಕಲಿ ಅಂತೇಳಿ ನೀವು ಬಟ್ಟೆ ಹೋಗ್ಕೊಂಡೇ ಇರ್ಬೇಕು, ಒಗಿಕೊಂಡೇ ಇರ್ಬೇಕು. ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗೋದಿಲ್ಲ, ಇಂಜಿನಿಯರ್ಗಳಾಗಿಲ್ಲ, ವಿಜ್ಞಾನಿಗಳಾಗೋಗಿಲ್ಲ, ಏನೂ ಆಗೋಗಿಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನ್ಯೂಸ್ ಕನ್ನಡ ರಾಜ್ಯ. ಸದಾ